ಸೊ ಚಿಂತನಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಎಸ್ ಡಿ ಕನ್ನಡದವರು ಇದ್ದಾರೆ. ಹಲೋ ಅಣ್ಣ. ಸೊ ಇಲ್ಲೊಬ್ಬರು ಅಣ್ಣ ಇದ್ದಾರೆ. ಅಣ್ಣ ನಿಮ್ಮ ಚಾನಲ್ ಹೆಸರು ಹೇಳ್ಬಿಟ್ರಿ. ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು ರೆಬಲ್ ರೆಡ್ಡಿ ಸನಾತನ ಆರ್ಮಿ ಅಂತೇಳಿ. ಸೊ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ಯಾ ಅಣ್ಣ ನಿಮ್ಮ ಹೆಸರು? ಕ್ರಿಯೇಟಿವ್ ಕನ್ನಡಿಗ 96. ಯಾ ಇವ್ರು ಫಾಲೋ ಮಾಡಿರಿ, ಎಲ್ಲರೂ ಮಂದಿ ಫಾಲೋ ಮಾಡಿರಿ. ಸೊ ಇನ್ನೊಂದಿದು ಯಾದಗಿರಿ ಹೊಲಕ್ಕೆ ಇನ್ನೊಂದು ರೂಟ್ ಅದ. ಜೈ ಶ್ರೀಕೃಷ್ಣ ಎಲ್ಲರಿಗೂ. ಇವತ್ತು ನಾವು ಒಂದು ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡೀವಿ. ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಚಿಂತನಳ್ಳಿ, ಮೈಲಾಪುರ್, and we'll see where the places we can go. So let's go with this bike. ಸೊ ವಿ ಆರ್ ಎಟ್ ಕನ್ಕೂರ್ ಗೇಟಿಗೆ ಇದ್ದೀವಿ. ಇವ ನೋಡ್ರಿ, ಇವ ಏನು ಮೋತಿ ತೋರಿಸು, ಇಲ್ಲಿ ತೋರ್ಸು, ಚಲೋ ತೋರಿಸು. ಸರಿ ಇಲ್ಲಿ ನೋಡ್ರಿ, ಒಂದು ಮದ್ವೆ ಮಾಡ್ತಾರಂತ ಇವ್ರ ಮನೆಗೆ. ಹೌದ್ರಿ. ಸೊ ಯಾರನ್ನೇ ಕನ್ಯೆ ಇದ್ರಂದ್ರೆ ನಮ್ಗೆ ಕಮೆಂಟ್ ಹಾಕ್ರಿ, ನಾನು ಡಿ ಎಮ್ನಾಗ ಮಾಡಿರಿ. ಅಮರ್ ಬಿ ಎಲ್ ಆಫೀಸರ್ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅದ. ಇದೊಂದು ಸೋಮಶೇಖರ್ _V ಅಂತ ಅದ ನೋಡ್ರಿ ನಿಮ್ದು ಇನ್ಸ್ಟಾಗ್ರಾಮ್ ಐಡಿಯೋ. ಸೊ ಇವತ್ತು ಬರ್ತಾನೆ ಇವ್ರಿಬ್ಬರು ಬಂದಾರ. ಇವಾಗ ಇವನಿಗೆ ನೋಡಲಾಗ್ಯಾರ ಕನ್ನ, ಇವನಿಗೆ ಅಟ್ಟೆ ನೋಡತ್ತಾರ, ಅವನಿಗೆ ಗಂಡು ನೋಡತ್ತಾರ ಅಂತಾರೆ ಅವನಿಗೆ. ಸೊ ಚಿಂತನಳ್ಳಿಗೆ ಬಂದೀವಿ. ಇಲ್ಲಿ ಮುಂದೆ ನಮ್ಮ ಫ್ರೆಂಡ್ ಅಣ್ಣ ಆಲ್ಮೋಸ್ಟ್ ಇಲ್ಲಿ ಇನ್ನೊಬ್ಬತ್ತ ಬರ್ತಾನೆ. ತ್ರಿಬಲ್ ಹೊಂಟದ ಇಲ್ಲಿ, ಯಾಕಂದ್ರೆ ಇನ್ನೊಂದು ಗಾಡಿ ಅದ. ನವೀನ್ ಇನ್ನು ನೋಡು, ಮುಖ ತೋರ್ಸು, ಹಾಯ್ ಮಾಡಿ. ಇವನೇ ನೋಡ್ರಿ ನವೀನ್ ಅಂದ್ರ, ನಮ್ಮ ಫ್ರೆಂಡ್ ನವೀನ್ ಅಂತ. ಸೊ ದಿಸ್ ಇಸ್ ದ ಗೇಟ್ ಆಫ್ ಗವಿ ಸಿದ್ಧಲಿಂಗೇಶ್ವರ. ಸೊ ರೋಡ್ ಮಾಡತ್ತಾರೆ ಇದೆಲ್ಲ. ರೀಚ್ ಆಗಿವಿ.
ಸೊ ಚಿಂತನಳ್ಳಿಗೆ ಬಂದಿದ್ದೀವಿ. ಇಲ್ಲಿ SD ಕನ್ನಡದವರು ಇದ್ದಾರೆ. ಹಲೋ ಅಣ್ಣ. ಸೊ ಇಲ್ಲೊಬ್ಬರು ಅಣ್ಣ ಇದ್ದಾರೆ. ಅಣ್ಣ ನಿಮ್ಮ ಚಾನಲ್ ಹೆಸರು ಹೇಳ್ಬಿಟ್ರಿ? ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು ರೆಬಲ್ ರೆಡ್ಡಿ ಸನಾತನ ಆರ್ಮಿ ಅಂತೇಳಿ. ಸೊ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ಅಣ್ಣ ನಿಮ್ಮ ಹೆಸರು? ಕ್ರಿಯೇಟಿವ್ ಕನ್ನಡಿಗ 96. ಇವ್ರು ಫಾಲೋ ಮಾಡಿರಿ, ಎಲ್ಲರೂ ಮಂದಿ ಫಾಲೋ ಮಾಡಿರಿ. ಹಂಗೆ ಯಾದಗಿರಿದ ಡಿಸ್ಟ್ರಿಕ್ಟ್ ಕ್ರಿಯೇಟರ್ಸ್ ಎಲ್ಲ ಸಪೋರ್ಟ್ ಮಾಡ್ಕೊತೀರಿ. ಸೊ ಅಣ್ಣವ್ರು ಎಲ್ಲ ಹಿಸ್ಟ್ರಿ, ಸನಾತನದ ಹಿಸ್ಟ್ರಿ ಎಲ್ಲ ತೆಕ್ಕೊಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ಬೇಕಂತ ಮಾಡ್ಯಾರ. ಸೊ ಇವಾಗ ಗವಿ ಸಿದ್ಧಲಿಂಗೇಶ್ವರ ಬಂದಾರ, ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಅಂದ್ರೆ ಎಲ್ಲ ಅದ್ರದ್ದು ವಿಡಿಯೋ ಮಾಡತ್ತಾರ. ಪೈಲ ಹೆಂಗೆ ಬಂತು ಎಲ್ಲ ಹಿಸ್ಟ್ರಿ ತೊಗೊಳತ್ತಾರ. ಸೊ ಅಣ್ಣವ್ರದ್ದು ಚಾನಲ್ ಬಿ ಸಬ್ಸ್ಕ್ರೈಬ್ ಮಾಡಿರಿ, ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡಿರಿ. ಸೊ ಇಲ್ಲಿ ಬಂದೀವಿ, ಅಣ್ಣ ವಿಡಿಯೋ ಮಾಡತ್ತಾರ. ಆಮೇಲೆ ಚಾನಲ್ ಹೋಗಿ ನೋಡ್ರಿ. ರೂಪವನ್ನು ತಾಳಿ ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಬೆಳೆಸ್ತಾರೆ, ಓಡೋಡಿ ಬರ್ತಾರೆ ಜನರ ಕೈ ಸಿಗದಾಗೆ. ನಾನು ಇಲ್ಲಿದ್ರೆ ಜನ. ಸೊ ಇದು ಎಂಟ್ರೆನ್ಸ್ ಅದ ಗವಿ ಸಿದ್ಧಲಿಂಗೇಶ್ವರ ಗುಡಿ ಇದೆ. ಸೊ ಇದು ರಥ, ಅದು ಬಸವಣ್ಣನ ಸ್ಟ್ಯಾಚ್ಯೂ. ನೀರೆಲ್ಲ ಇವಾಗ ಭಾಳ ಕಮ್ಮಿ ಆಗ್ಯಾವ. ಇನ್ನೊಂದ್ಸಲ ಹೇಳ. ಆಯ್ತಣ್ಣ. ಬ್ಯಾಗ್ ತೋರ್ಸತ್ತ ನೋಡ್ರಿ ಇವಾಗ. ನೋಡ್ರಿ ಬ್ರೂಸ್ಲಿ ಅನ್ರಿ ಇಲ್ಲಿ. ಸೊ ಇವಾಗ ಗವಿ ಒಳಗೆ ಎಂಟ್ರಿ ಆಗತ್ತೀವಿ ಅಂದ್ರೆ ಹಿಂಗೆ ನೀರು ಬೀಳ್ತಾವ, ಅಲ್ಲಿ ಒಳಗೆ ಹೋಗ್ಬೇಕು. ಸೊ ಆ ಕಡೆಯಿಂದ ಇವಾಗ ನೀರು ಬರ್ತಿತ್ತು, ಇವಾಗೆಲ್ಲ ಬ್ಯಾರಿಕೇಡ್ ನಮ್ಮನ್ನ ಈಗ ರಾಡ್ ಹಿಂಗೆಲ್ಲ ಹಾಕಿ ಇದು ಮಾಡ್ಯಾರ. ಸೊ ಎಲ್ಲ ಮಧ್ಯೆ ಎಲ್ಲ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು ಅಂತ ಅನ್ಸುತ್ತೆ. ಇವಾಗ ಮಾಡಲ್ಲ, ಯಾಕಂದ್ರೆ ಎಲ್ಲ ರಾಡ್ ಹಾಕ್ಯಾರ, ಆ ಕಡೆಯಿಂದ ಬಂದು ಮಾಡ್ಬೋದು. ಸೊ ನೀರು ಭೀ ಎಲ್ಲ ಭಾಳ ಕಮ್ಮಿ ಆಗಿದೆ. ಎಲ್ಲ ಫಿಶ್ ಅವ್ರಿ ಹಂಗೆ ಇಲ್ಲೆಲ್ಲ ಹಿಂಗೆ ಜಾಸ್ತಿ ನೀರು ಬೀಳ್ತಿದ್ವು. ಈಗ ನೀರು ಎಲ್ಲಿಂದ ಬರ್ತದೆ ಅಂತ ಹುಡ್ಕೊಂತ ಹೋದ್ರೆ ಮಂದಿನ ಸಿಕ್ಕಿಲ್ಲ ಅಂತ ಇವ ಇನ್ಫ್ಲೂಯೆನ್ಸರ್ ನವೀನ್ ರೆಡ್ಡಿ ಹೇಳೇನ್ರಿ. ಹೌದಿಲ್ಲ? ಹೇಳಿ ಏನಂತ ಇಲ್ಲ ಹೇಳ, ಹಿಂಗೆ ನೀರು ಇದಾಗ್ಯದ ಹಿಂಗಂತ ಹೇಳ. ಗುಡಿ ಇದು ಕತ್ತಲಾದ ಫುಲ್ ಏನು ಕಾಣೋದು ಅನಿಸ್ತದ. ಬರೀ ದೀಪದ ಲೈಟು, ಅದೊಂದು ಸಣ್ಣದ ಲ್ಯಾಂಪ್ ಇದ್ದಂಗೆ ಅದ, ಅದರಿಂದ ಅಷ್ಟೇ ಕಾಣ್ತದ. ಅಂತಂದ್ರೆ ಯಾವನೇ ಗುಡ್ಡಕ್ಕೆ ಹೋದ್ರೆ ಅದು ಇದು ಹುಚ್ಚಿಟ್ಟು ಹೆಸರು ಬರ್ಕೊಂಡು ಕುಂದ್ರಬೇಡ್ರಿ, ಏನೋ ಬರಕ್ಕೆ ಹೋಗ್ಬೇಡ್ರಿ, ಏನೋ ಮಾಡಕ್ಕೆ ಹೋಗ್ಬೇಡ್ರಿ. ರೆಸ್ಪೆಕ್ಟ್ ದ ಪ್ಲೇಸ್ ಆ್ಯಂಡ್ ನಮಸ್ಕಾರ ಮಾಡೋದು ಅಷ್ಟೇ ಮಾಡಬೇಕು. ನೋಡ್ರಿ ಹೆಂಗೆ ಹೇಳ್ತಾನ, ದೇವ್ರಿಗೆ ನಮಸ್ಕಾರ ಮಾಡಬೇಕು, ಅದು ಪ್ಲೇಸಿಗೆ ರೆಸ್ಪೆಕ್ಟ್ ಮಾಡಬೇಕು. ಅಣ್ಣ ಇವಾಗ ಕಾಯಿ ಹೊಡಿಯತ್ತಾನ. ಸೊ ಇವ ಬ್ರೂಸ್ಲಿ ಅಂತೀರಿ, ಇವ ಫ್ಲೆಕ್ಸ್ ಮಾಡ್ತಾನೆ ನೋಡ್ರಿ ಹೆಂಗೆ ಇವ. ಸೊ ಇಲ್ಲಿ ಬಂದಿದ್ದೀವಿ, ಇಲ್ಲಿ ನವೀನ್ ಅಣ್ಣ ನೋಡ್ರಿ ಹೆಂಗೆ ರೊಕ್ಕ ಹೆಂಗೆ ಮಾಡ್ಯಾನ. ರೊಕ್ಕ 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 ಎಷ್ಟು ಬೇಕಲೇ ರೊಕ್ಕ ಅಂತನ್ರಿ ಅವ ಯಾವಾಗ ನೋಡಿದ್ರ ಬಿ. ಕಾಲಲ್ಲಿ ಏನು ಜಾಸ್ತಿ ಡೀಪ್ ಇಲ್ಲ ಅಲ್ಲಿ. ಹೌದಾ? ಸೊ ಫಿಶ್ ಕಾಣ್ತಿರ್ಬೋದು ನಿಮಗೆ ನೋಡ್ರಿ, ಇನ್ನೂ ದೊಡ್ಡ ದೊಡ್ಡ ಅಲ್ಲಿ ಜಾಸ್ತಿ ಅವಲ್ಲಿ ಮುಂದೆ ಹೋಗೋಕ್ಕೆಲ್ಲ ಪ್ಯಾಂಟ್ ಇದು ಆಗ್ತದೆ, ನೀರಿಗೂ ಸ್ವಲ್ಪ ಹೊಲ್ಸವ. ಅಲ್ಲಿ ಕಾಣ್ತಾವ ಕೈ ಮೇಲೆ ತವ ಸುಮ್ಮ. ಸೊ ಅಲ್ಲಿ ದೊಡ್ಡ ದೊಡ್ಡ ಫಿಶ್ ಅವ ನೋಡ್ರಿ, ಅವ ಕಡೆ ಜಾಸ್ತಿ ಬೇಡ ಇಲ್ಲ, ಅಲ್ಲಿ ಹೊಲ್ಸಿರ್ತಾವ ನೀರು ಹಾಕೋದು ದೊಡ್ಡದಲ್ಲ. ಸೊ ಇದು ವಿಡಿಯೋ ಶೂಟ್ ಮಾಡೋದ ಗೋಪ್ರೋಲಿಂದ ವಿಡಿಯೋ ಶೂಟ್ ಮಾಡತ್ತದ, ಗೋಪ್ರೋ ಹೀರೋ 7. ಬೋಲ್ ಆಗ್ತಾನ ಸೋಮಶೇಖರ್, ನಿಂಗೆ ಗೊತ್ತಾ ಫಿಶು ಹಿಂಗೆ ಕಾಲಿಗೆ ಬಂದು ಕಡಿಯತ್ತೀವಿ ಅಂತಂದ್ರೆ, ಕಾಲಿಗೆ ಬಂದು ಕಡಿಯತ್ತೀವಿ ಅಂದ್ರೆ ಮದುವೆ ಆಗ ಸ್ವಲ್ಪ ಜಲ್ದಿ ಅದ ಅಂತಂದ್ರೆ
ಫುಲ್ ಖುಷಿನಾಗನ್ರಿ ಅಣ್ಣ ಕನ್ನ ನೋಡೋದ್ರ ಅಂತ. ಸ್ವಲ್ಪ ಬಿಡೋಣ ಮದುವೆ ಅದಕ್ಕೆ ಮನೆಗಾನ ಒಪ್ಸೋದು ಮಾತು ಆತೀನಿ. ಏನಿದು ಸಣ್ಣ ವಯಸ್ಸಿನಾಗ ಮದುವೆ ಆಗ್ತೇನೆ ಮತ್ತೇನು ಮಾಡೋದು, ನೀ ಅಂತ ಮತ್ತೆ ಮದುವೆ ಮಾಡಿಸ್ಬೇಕಂತ ಫಿಕ್ಸ್ ಆಗಿದೆ ನನಗೆ. ಸ್ವಲ್ಪ ತಿನ್ಬೇಕು ನೀ. ಸೊ ಅಲ್ಲಿ ಮನೆ ಬಲ್ಲ ಏರೋಪ್ಲೇನ್ ಕಾಣತ್ತದಂತ ಅನಿಸ್ತದ ನಮಗೆ. ಸೊ ಇನ್ನು ಸ್ವಲ್ಪ ಸನಿ ಹೋದ್ರೆ ಬರ್ತದ, ಈ ಕಡೆಯಿಂದ ದಾಡಿ ಇಲ್ಲ ಅದು. ಆ ಮನೆ ಮೇಲೆ ಹಿಂಗೆ ಏರೋಪ್ಲೇನ್ ಇಟ್ಟಂಗಿಲ್ಲ ಅದೆಲ್ಲ ಕಟ್ಟಿರೋದು. ನಡಿಯೋ ಮುಂಬೈಗೆ ಹೋಗ್ತೀವಿ. ಅದು ಏರೋಪ್ಲೇನ್ ಮುಂಬೈಗೆ ಹೋಗ್ತದ? ಸಾಯಂಕಾಲ 6 ಗಂಟೆಗೆ ಹೋಗ್ತದ ಮುಂಬೈ. ಎಲ್ಲಿಗೆ ಹೋಗ್ತದ? ಮುಂಬೈಗೆ ಹೋಗ್ತದ. ಎಷ್ಟು ತಾಸು ಹೋಗ್ತದ? ಒಂದು 2 ತಾಸು ಅಷ್ಟೇ. ಯಾವ್ದು ಏರ್ಲೈನ್ಸ್ ಅದು ಏನು ಅದ? ಇಂಡಿಗೋ ಅದ ಯಾವ್ದ? ತಾಂಡೆ ಇದು ಯಾವ್ದದ? ತಾಂಡೆ ಏರ್ಲೈನ್ಸ್. ಸೊ ಇಲ್ಲಿ ಬಿಲ್ಡಿಂಗ್ ಮೇಲೆ ಫುಲ್ ಸ್ಟೆಪ್ಸ್ಗಳು ಬಂದೀವಿ. ಲೈಫ್ನಾಗ ಫಸ್ಟ್ ಟೈಮ್ ಇದೆ ಹಿಂಗೆ ಬಂದಿದ್ದು. ಹೆಂಗೆ ಕಾಣುತ್ತ ನೋಡಕ್ಕೆ ಸಣ್ಣ ಬಂದದ್ದು, ಇಷ್ಟು ಸಲ ಬಂದದ್ದು. ಇವೇನೋ ನಟ್ ಬೋಲ್ಟ್ ಎಷ್ಟು ನೋಡ್ರಿ ಎಷ್ಟು ದೊಡ್ಡವು ಇವು. ಅದು ತಿರ್ಗಾದ ಸೌಂಡ್ ಬರ್ತದೆ ಇವಾಗ ಉಸ್ ಅಂತ. ಇದು ನೋಡ್ರಿ ನಟ್ ಬೋಲ್ಟ್ ನೋಡ್ರಿ ಎಷ್ಟು ದೊಡ್ಡವು ಇವೆಲ್ಲ ಬೋಲ್ಟ್ಸ್ ಆ್ಯಂಡ್ ನಟ್ಸ್. ಸೊ ಜಾಸ್ತಿ ಆವಿಲ್ಲಿ. ಸೊ ಚಿಂತನಹಳ್ಳಿ ಗುಡಿ ದರ್ಶನ ಮುಗಿಸ್ಕೊಂಡು ಬರತ್ತಿ ವಾಪಸ್. ಇಲ್ಲಿ ಒಂದು ಸ್ವಲ್ಪ ಮೀಟರ್ಗಳ ಆದ್ಮೇಲೆ ಇಲ್ಲೊಂದು ಕೆರೆ ಕಣ್ಣಂಗೆ ಕಾಣ್ತದೆ. ಇಲ್ಲೊಂದು ನೀರು ಹರಿತಾವೆ ಇಲ್ಲಿ. ಆದರೆ ಈ ಟೈಮ್ ಬಿಸಿಲು ಇರೋದಕ್ಕೆ ನೀರು ಇರಲ್ಲ. ಬಿಸಿಲಿದ್ದಕ್ಕೆ ಒಂದು ನೀವೇ ನೀರಿಲ್ಲ. ಹಂಗೆ ಆ ಕಡೆ ಆ ಕಡೆ ಬಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಇದು ಎಕಡೆ ಹೋಗ್ತದೆ ನಾವೇನ ನೀರು? ನೀ ಇದೇ ಊರಾಗಿ ಹುಟ್ಟಿದಲ್ಲಿ ಕಾಡಿನಾಗ ಹೋಗ್ತದೆ. ಕಾಡ್ನಾಗ ಏನಿರ್ತದೆ ಅಲ್ಲಿ? ಕಾಡಿನಾಗ ಏನೋ ಇರ್ತಾವ, ಹುಲಿ ಚಿರತಿರ್ತಾವ ಏನು ಕ್ಯಾಟ್ ಡಾಗ್ ಇರ್ತಾವ? ಕಾಡಿನಾಗ ಇರ್ತಾವಲ್ಲ, ಕ್ಯಾಟ್ ಡಾಗ್ ಇರ್ತಾವನ. ಸೊ ಗುಡಿ ಮುಗಿಸ್ಕೊಂಡು ಫೋಟೋ ಗಿಟೋ ತಗೊಂಡು ಹೊಂಟಿವಿ. ಫುಲ್ ಸ್ಲೋಪ್ ಅದಿಲ್ಲಿ, ಅದಕ್ಕೆ ಗಾಡಿ ಬಂದ್ ಮಾಡಿಕಿಸಿಂದ. ಇದು ಡೇವಿಡ್ ಪುತ್ರ ಎಷ್ಟು ಸಿ ಸಿಲಿ ಅದು? 400 cc ಅದು ಯಾವುದೋ 2000 cc ಗಾಡಿ ಓಡಿಸತ್ತಾನ್ರಿ ಇವ. ಸೌಕಾಸ್ 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 ಸೌಕಾಸ್. ಬಾಯ್ ಇನ್ಫ್ಲುಯೆನ್ಸರ್. ನಾವೇನು ಬಾಯ್ ಹೇಳೋ? ಬಾಯ್ ಸಿಗಮ್ಮ ಆಮೇಲೆ. ಫ್ರೆಂಡ್ ಮನೆ ಹೊಂಟ.